सरस्वत्यै पार्वत्यै गुरवे नमः। ಗಜಮುಖ ನಾನಿನ್ನ ಪಾದವ ನೆನೆವೆ ಗಜಮುಖ ನಾನಿನ್ನ ಪಾದವ ನೆನೆವೆ ಭಜಿಸುವೇನೋ ಕರುಣಿಸು ವರಗಳನ್ನು ಮೂಷಿಕ ವಾಹನ ಮೋದಕ ಹಸ್ತ ಪಾಶ ಅಂಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವ ಓ ದೇವ ದೇವರ ದೇವನಲ್ಲವೋ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ಕರ್ಣ ವಿಳಂಬಿತ ಸೂತ್ರ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವ ಓ ದೇವ ದೇವರ ದೇವ ನಲ್ಲವೋ ಗಜಮುಖ ಅಂಬುರುಹದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಲ್ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾನಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನೀ ಕಥಾಮೃತವ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾನಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನೀ ಕಥಾಮೃತವ
ಸಂಹರಿಸಿ ತಕ್ಕುತಾಕಿಟ ಕುಶನೇ ಕೀಳ್ವಾಲಿಯ ಸಂಹರಿಸಿ ಕಿಷ್ಕಿಂದ ದೆಸೆಯಾಧಿಪತ್ಯವ ಸುಗ್ರೀವಗಿತ್ತೋ ದೆಸೆಯಾಧಿಪತ್ಯವ ಸುಗ್ರೀವಗಿತ್ತೋ ತಿನ್ನಗದಿ ಕುಶಲದ್ಯು ಪ್ರಸ್ರವಣ ಪರ್ವತಕ್ಕೆ ನಡೆತಂದು ಕುಶಲದ್ಯು ಪ್ರಸ್ರವಣ ಪರ್ವತಕ್ಕೆ ನಡೆತಂದು ಮಳೆಗಾಲವೂ ಕಳೆದರು ಮಳೆಗಾಲವೂ ಕಳೆದರು ಮಳೆಗಾಲವೂ ಕಳೆದರು ತಿತ್ತುಂಗತ್ತದಿಂದ ನಮೋ ನಮಃ. ತಂದೆಯವರಾದ ದಶರಥ ಮಹಾರಾಜರಿಗೆ ನಾವು 4 ಜನ ಗಂಡು ಮಕ್ಕಳು. ಹಿರಿಯವ ನಾನು ರಾಮ, ಆ ನಂತರ ಭರತ, ಲಕ್ಷ್ಮಣ, ಶತ್ರುಘ್ನ. ಅಯೋಧ್ಯೆಯಲ್ಲಿ ಸಕಲ ವಿದ್ಯಾ ಪಾರಂಗತರಾದ ನಾವು ಅದಕ್ಕೂ ವಸಿಷ್ಠ ವಿಶ್ವಾಮಿತ್ರರ ಆಶೀರ್ವಾದದೊಂದಿಗೆ ತಾಟಕಿ ಸುಭಾವವನ್ನು ಕೊಂದು ಅಯೋಧ್ಯೆಗೆ ಶ್ರೀರಕ್ಷೆಯಾಗಿದ್ದೆವು. ಅಂದು ಚಿಕ್ಕಮ್ಮನಾದಂತಹ ಕೈಕಾದೇವಿಯ ಆಸೆಯಂತೆ ನನಗೆ 14 ವರ್ಷ ವನವಾಸ ಪ್ರಾಪ್ತಿಯಾಯಿತು. ಭರತನಿಗೆ ಪಟ್ಟ. ಸಹಧರ್ಮಿಣಿಯಾದಂತಹ ಸೀತೆ ನನ್ನನ್ನು ಅನುಸರಿಸಿ ನನ್ನ ಹಿಂದೆ ಬಂದರೆ ಅಣ್ಣನ ಸೇವೆಯೇ ಪರಮ ಭಾಗ್ಯವೆಂದು ಲಕ್ಷ್ಮಣನು ನನ್ನನ್ನು ಹಿಂಬಾಲಿಸಿದ. ಕಾಂತಾರವನ್ನು ಸೇರಿದ ನಾನು ಗೋದಾವರಿ ನದಿ ತೀರದ ಪಂಚವಟಿ ಎಂಬಲ್ಲಿ ಎಲೆಮನೆಯನ್ನು ಮಾಡಿಕೊಂಡಿರುವಂತಹ ಆ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿರುವ ಋಷಿಮುನಿಗಳ ಕೋರಿಕೆ ಮೇರೆಗೆ ಅಲ್ಲಿರುವ 14,000 ರಕ್ಕಸರನ್ನು ಕೊಂದು ಕಳೆದೆ. ಆ ನಂತರ ಶೂರ್ಪನಖಿಯ ಪ್ರಕರಣದಿಂದಾಗಿ ಅವಳ ಮೂಗನ್ನು ಕೊಯ್ಯಿಸಿದ ಪರಿಣಾಮ ಸೀತೆಯ ಅಪಹರಣವಾಯಿತು. ಈ ಕೃತ್ಯ ದಶಗಂಡನಾದ ರಾವಣನ ಸಿಕ್ಕಿದ್ದಾನೆ ಎಂಬ ವಿಚಾರ ಪಕ್ಷಿರಾಜ ಜಟಾಯು ತಿಳಿಸಿದ. ಅಂತೆಯೇ ಸೀತಾನ್ವೇಷಣೆಗಾಗಿ ಇಡೀ ಭರತಖಂಡವನ್ನು ಹುಡುಕಿದರು. ಸೀತೆಯ ಸುಳಿವಿಲ್ಲ. ಹಾಗಾದರೆ ಸೀತೆ ಕನಕಲಂಕೆಯಲ್ಲಿ ಇದ್ದಾಳೆ ಎಂಬ ವಿಚಾರ ಜಟಾಯುವಿನಿಂದ ತಿಳಿದ ನಂತರ ಜಟಾಯುವಿನ ಅಣ್ಣ ಸಂಪಾತಿಯಿಂದ ಪುಷ್ಟಿಗೊಂಡಂತಹ ಈ ಸಮಾಚಾರ ಇಂದು ಪಶ್ಚಿಮ ಸಮುದ್ರ ದಂಡೆಯಲ್ಲಿ ಎಲ್ಲರೂ ಸಮಾಲೋಚಿಸಿ, ಅಂದರೆ ಕಪಿನಾಯಕರೆಲ್ಲ ಸೇರಿ ಸಮಾಲೋಚಿಸಿ ಈ ಸಮುದ್ರವನ್ನು ಲಂಘಿಸುವ ವೀರರಿದ್ದರೆ ಹನುಮನೆಂಬುದಾಗಿ ತಿಳಿದು ಬಂತು. ಹಾಗಾಗಿ ಹನುಮನನ್ನು ಪ್ರತ್ಯೇಕವಾಗಿ ಕರೆದು ಸೀತೆಯ ಕುರುಹುಗಳನ್ನು ಅರುಹಿದ್ದೇನೆ. ಆದಷ್ಟು ಬೇಗ ಸೀತೆಯ ಕುರುಹುಗಳು ನಮಗೆ ಲಭಿಸಿದರೆ ಮುಂದೆ ದಾರಿ ಸುಗಮವಾಗಲಿದೆ ಎಂಬ ಆಶಾಭಾವನೆಯಿಂದ ಇದ್ದೇನೆ. ನೋಡೋಣ ಲಂಕೆಗೆ ಹೊರಟ ಹನುಮನ ಸುದ್ದಿ ಏನು ಎತ್ತ ಎಂದು ನಿರೀಕ್ಷಿಸುತ್ತೇನೆ. ಎಂದ ಜಾಂಬವರ ನುಡಿ ಕೇಳ್ದು ಬೊಬ್ಬಿರಿಯುತ ಎಂದ ಜಾಂಬವರ ನುಡಿ ಕೇಳ್ದು ಬೊಬ್ಬಿರಿಯುತ ಅಜನಂದಗಿ ಕೈ ಮುಗಿಯುತ ಆ ಕ್ಷಣವೇ ತೆರಳಿದ ಮಹೇಂದ್ರ ಪರ್ವತವನೇರಿ ನಾಲ್ದಿಸೆಯ ನೋಡಿದನು. ಸಿಂಧು ಬೋರ್ಗುಡಿಸುತ್ತಿಯುದ ಇಂದು ಶೇಖರ ಕಮಲ ಬಂದು ಶಶಿ
ಶ್ರೀಪತಿ ಲಕ್ಷ್ಮೀ ಸುಂದ ಶಾರದ ಗಣಪ ಗೌರಿ ಮುಖ ಸುರರ ರಘುನಂದನನ ಧ್ಯಾನಿಸುತ್ತ ಆ ಉಠನೆಗೆದು ಹಾರಿದ ಮೂಲಕದ ಹಾರಿದನು ಲಂಕೆಯನು ಬಿಟ್ಟೇಳೂರು ಯೋಜನ ಮುಂದೆ ನಡೆಯುತ್ತ ಸಾರಿದನು ದೃಢಬಿಂದು ಮಣಿಪನ ಶಾಲೆಯಡೆಗೆ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಎಂದು ಜಾಂಬವರಾದಿಗಳು ಹಾಡಿ ಹೊಗಳಿದರು. ಆಗ ನನ್ನ ಅಂತಸ್ತದಲ್ಲಿ ಉದುಗಿರುವ ಸ್ಫೂರ್ತಿ ಜಾಗೃತಗೊಂಡು ಒಮ್ಮೆಲೆ ಮಹೇಂದ್ರಗಿರಿ ಪರ್ವತವನ್ನು ಏರಿ ಸಮಸ್ತ ಸಾತ್ವಿಕ ಶಕ್ತಿಗಳಿಗೆಲ್ಲ ತಲೆಬಾಗಿ ಜೈ ರಘುವೀರ ಎಂದು ನೆಗದದ್ದೇ ನೆಗದದ್ದು. ಲಂಕೆಯನ್ನು ಮೀರಿ 700 ಯೋಜನ ಮುಂದೆ ತೃಣಬಿಂದು ಮುನಿಯಾಶ್ರಮಕ್ಕೆ ಬಂದೆ. ಆ ಮುನಿಯಲ್ಲಿ ಲಂಕಾಪುರವೆಲ್ಲಿ ಎಂದು ಕೇಳಿದರೆ ನನ್ನ ತಲೆಯಿಂದ ಜಟೆ ಇಳಿದು ಪಾತಾಳ ಸೇರಿಕೊಂಡಿದೆ. ವೃದ್ಧನಾದ ನನಗೆ ಹೇಳಲು ಕಷ್ಟ, ಎಬ್ಬಿಸಿದ್ರೆ ತೋರಿಸ್ತೇನೆ ಎಂದರು. ಆಗ ನನ್ನ ವಜ್ರ ಸಮಾನನಾದ ಬಾಹುವಿನಿಂದ ಮುನಿಯನ್ನು ಬಿಡಿದೆತ್ತಿದೆ. ಆ ನಂತರ ಲಂಕೆಯ ದಿಕ್ಕನ್ನು ತೋರಿಸಿದರು. ಅಲ್ಲಿಂದ ನೇರವಾಗಿ ಲಂಕಾ ಪ್ರದೇಶಕ್ಕೆ ಬಂದಿಳಿದೆ. ಆದರೆ ನಾನಿಲ್ಲಿ ವಿರೋಧಿಗಳ ಕಣ್ಣುಗಳಿಗೆ ಬೀಳಬಾರದು. ನನ್ನ ಈ ವಿಸ್ತಾರವಾದ ದೇಹವನ್ನು ಕುಗ್ಗಿಸಿ ಸಾಮಾನ್ಯ ಗಾತ್ರಕ್ಕೆ ಇಳಿಸಿ ಲಂಕೆಯನ್ನು ಪ್ರವೇಶ ಮಾಡ್ತೇನೆ. ಅತ್ತನ ಲಂಕಿಣಿ ಎಂಬ ದಾನವಿಯೋ ಬಲ್ಲಿದಾತನ ತಡೆದಳು. ನಮ್ಮ ರಾವಣನ ಕೈವಶವಾದ ಮೇಲೆ ಈ ಲಂಕೆಗೆ ರಕ್ಷಣಾಧಿಪತಿಯಾಗಿ ನಿಂತವಳು ಈ ಲಂಕಿಣಿ
ಎಂದಿನಂತೆ ನಗರ ರಕ್ಷಣೆಗೆ ಒಂದು ಸುತ್ತು ಬಂದಿದ್ದೇನೆ. ಒಂದೇ ಸಮನೆ ಮೂಗಿಗೆ ಬಡಿಯುತ್ತಿದೆ ನಮ್ಮವರಲ್ಲದವರ ವಾಸನೆ. ಎಲ್ಲಿ ಏನು ಎಂದು ಅಲ್ಲೇ ನೋಡುತ್ತಿದ್ದೆ. ಮಧ್ಯರಾತ್ರಿ ಕಾಲದಲ್ಲಿ ಮಾತನಾಡದ ಸುಮ್ಮನೆ ಎದ್ದು ತಿರುಗಾಡುವಾಗ ನೀನಾರುತ್ತಬೇ. ಎಲ್ಲಾ ಕಪಿ ಏನು ಕಾಡಿನಲ್ಲಿ ಮರದಿಂದ ಮರಕ್ಕೆ ಲಂಘಿಸಬೇಕಾ ನೀನು? ಇಲ್ಲಿಯವರೆಗೆ ಬಂದೆ ಎಂದರೆ ನನಗೆ ಆಶ್ಚರ್ಯವಾಗುತ್ತಿದೆ. ನೀನು ಇಲ್ಲಿಯವರೆಗೆ ಹೇಗೆ ಬಂದೆ? ಮಧ್ಯರಾತ್ರಿಯ ಕಾಲವಿದು, ಅದು ನಿನಗೆ. ಹೌದು, ರಾತ್ರಿಯ ಮಧ್ಯದ ಕಾಲ ಅದು ನಮಗೆ. ನೀನು ಈ ರಾತ್ರಿಯಲ್ಲಿ ಹೀಗೆ ಬಂದು ತಿರುಗುತ್ತಿ ಎಂದಾದರೆ ಯಾರು ನೀನು? ನಿದ್ದೆ ಇಲ್ಲ ಕಣೆ ನನಗೆ, ನಿದ್ದೆ ನೋಡುವ ಅಂತ ಹೊರಟರೆ ನಿದ್ದೆ ಮಾಡುವುದನ್ನು ಬಿಟ್ಟು ಭೂತ ಪಿಶಾಚಿಯಾಗೆ ತಿರುಗುವುದು ಯಾಕೆ? ಲಂಕಿಣಿ ನಾನು. ಓಹೋ, ನಾನು ಈ ಲಂಕೆಯನ್ನು ಭದ್ರವಾಗಿ ಕಾಯುತ್ತಿರುವವಳು. ಭದ್ರ ಎಂದರೆ ಹೇಗೆ ಗೊತ್ತಾ? ಹೇಗೆ? ರಾತ್ರಿಯಳು ನುಂಗಿ ಹಗಲೊಳು ಬಿಡುವವಳು. ನೀನು ಕಳ್ಳನಂತೆ ಬಂದೆಯಲ್ಲ. ಏನೋ ಹೇ ಕಳ್ಳ, ಪಟ್ಟಣ ನೋಡಲಿಕ್ಕೆ ಬಂದವರೆಲ್ಲ ಕಳ್ಳರು. ಪಟ್ಟಣ ನೋಡಲು ಹಗಲಿಗೆ ಬರಬೇಕಾಗಿತ್ತು. ಈ ಪಟ್ಟಣವನ್ನು ಚಂದ್ರನ ಬೆಳಕಿನಲ್ಲಿ ನೋಡಿದರೆ ಶೋಭಾಯಮಾನವಾಗಿ ಕಾಣುತ್ತದೆ ಅಂತ ಬಂದೆ. ಆದರೆ ನೀನು ನನ್ನನ್ನು ಕಳ್ಳನೆಂದೆ. ಹೌದು, ಕಳ್ಳನಾದವ ತನ್ನ ಪರಿಚಯ ಹೇಳುವುದಿಲ್ಲ. ಆದರೆ ನಾನು ಹೇಳ್ತೇನೆ, ವಾಯುಪುತ್ರ ಹನುಮಂತ ಎನ್ನುವುದು ನನ್ನ ಹೆಸರು. ಹನುಮಂತನಾದರೇನು
ಸರಿ, ನಾನು ಒಳಗೆ ಬಿಡುವ ಕ್ರಮವಿಲ್ಲ. ಆ ಮುಕ್ಕಣ್ಣನೇ ಬಂದು ಕೇಳಿದರು, ನಾನು ನಿನ್ನನ್ನು ಒಳಗೆ ಬಿಡುವುದಿಲ್ಲ. ಸರಿ, ಹಾಗಾದರೆ ಒಂದು ಪಂಥ ಮಾಡಿಕೊಳ್ಳೋಣ. ಸರಿ, ನೀನು ಸಾಮರ್ಥ್ಯವಂತಳು ಎಂದು ನನಗೆ ಗೊತ್ತಾಗಬೇಕಾದರೆ 3 ಹೊಡೆತಗಳನ್ನು ಕೊಡಬೇಕು. ನನ್ನ ಒಂದು ಹೊಡೆತದಿಂದ ನೀನು ಬದುಕಿದೆಯಂತಾದರೆ ನಾನು ಮರಳಿ ಹೋಗ್ತೇನೆ. ಆಗಬಹುದಾ? ಸರಿ, ಬಂದೆ. ಹಲವು ಪರಿಯಲಿ ಕಾದಿ ಹಲವು ಪರಿಯಲಿ ಕಾದಿ ದನಿದು ಲಂಕಾ ಲಕ್ಷ್ಮಿ ತೊಲಗಿದಳು ದನಿದು ಲಂಕಾ ಲಕ್ಷ್ಮಿ ತೊಳಗಿದಳು ರಾವಣನಿಗೆ ಬಂತು ದುರ್ದೆಸೆ ಎನ್ನುತ್ತ ರಾವಣಗೆ ಬಂತು ದುರ್ದೆಸೆ ಎನ್ನುತ್ತ ಆಕೆ ಅಂತರಂಗದಲ್ಲಿ ದುಷ್ಟೆ ಅಲ್ಲ ಎಂದು. ಇಷ್ಟು ದಿನ ಲಂಕಾಲಕ್ಷ್ಮಿಯಾಗಿದ್ದವಳು ಯಾವಾಗ ಒಂದು ಕಪಿಯಿಂದ ತನಗೆ ಸೋಲಾಗುತ್ತದೆಯೋ ಆವಾಗ ಲಂಕೆಯ ಪತನವಾಗುತ್ತದೆ ಎಂದಲಲ್ಲ. ಏನೇ ಇರಲಿ, ನನ್ನ ದೇಹವನ್ನು ಇನ್ನೂ ಕುಗ್ಗಿಸಿ ಜಾನಕಿಯನ್ನು ಹುಡುಕುತ್ತೇನೆ. ದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ತೃಣಯ ಸಖ ಮಧುಸೂದನಾಚ್ಯುತ ತಾಕಿಟದ ತೃಣಯ ಸಖ ಮಧುಸೂದನ ಅಚ್ಯುತ ವನಜಲೋಚನ ಎಂಬ ಜಪಗಳ ವನಜಲೋಚನ ವನಜಲೋಚನ
ಜಪಗಳ ದಕ್ಕಿಡ 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 ದಕ್ಕಿಡದಿ ಎಣಿಪ ಶರಣರ ಶ್ರೇಷ್ಠನ ಎಣಿಪ ಶರಣರ ಶ್ರೇಷ್ಠನ ವಿಭೀಷಣನ ಕಂಡ ಎಣಿಪ ಶರಣರ ಶ್ರೇಷ್ಠನ ವಿಭೀಷಣನ ಕಂಡ ತಾಂ ತರಗಡದೀಂ ತಾಂ ತಾಂ ತರಗಡದೀಂ ಶರಣರ ಶ್ರೇಷ್ಠನ ವಿಭೀಷಣನ ಕಂಡ ತಾಕಿಟ ತಕತರಿ ಕಿಟ ಕಿಟದ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ. ಏನಿದು? ತ್ರಿನಯ ಸಖ ಮಧುಸೂದನ ಅಚ್ಯುತ ವನಜ ಲೋಚನ ಎಂಬ ಜಪ. ಲಂಕೆಯಲ್ಲಿ ಹರಿಶರಣರು ಇದ್ದಾರೆಯೇ? ಈ ರಾಕ್ಷಸರ ಮಧ್ಯದಲ್ಲಿ ಹೀಗೊಬ್ಬ ಇದ್ದಾನೆ ಎಂದರೆ ಇವನು ರಾಕ್ಷಸ ಅಂತ ಹೇಳಲಿಕ್ಕೆ ಸಾಧ್ಯವೇ? ಹನಿಯಲ್ಲಿ ವೈಷ್ಣವ ನಾಮ, ಬಾಯಲ್ಲಿ ಹರಿನಾಮ ಸ್ಮರಣೆ, ಯಾರಿರಬಹುದು? ಇರಲಿ, ಮುಂದೆ ಮುಂದೆ ಸಾಗಿದಂತೆ ತಿಳಿದು ಬರುತ್ತದೆ. ನಾನು ಇವನ ಮನೆಯನ್ನು ಇಲ್ಲಿ ಶೋಧಿಸಬೇಕಾದ ಅಗತ್ಯವೇ ಇಲ್ಲ. ನಾನು ಮುಂದೆ ಸಾಗುತ್ತೇನೆ. ಒಡಗೂಡಿ ರಾವಣ ಚೆಲ್ವ ಮಂಚದ ಮೇಲೆ ಮಲಗಿರೆ, ರಾವಣ ಚೆಲ್ವ ಮಂಚದ ಮೇಲೆ ಮಲಗಿರೆ, ಬಲ್ಲಿದನು ತಾ ಕಂಡು ಮನದಲ್ಲಿ ಬಳಲುತ್ತಿಂದ, ಬಲ್ಲಿದನು ತಾ ಕಂಡು ಮನದಲ್ಲಿ ಬಳಲುತ್ತಿಂದ. ಈ ಅರಮನೆಯಲ್ಲಿ ಬರೀ ನಾರಿ ರತ್ನಗಳೇ ತುಂಬಿ ತುಳುಕಾಡುವಂತೆ ಕಾಣುತ್ತಿದೆಯಲ್ಲ. ನಾರಿಯರ ಮಧ್ಯದಲ್ಲಿ ಪುರುಷನೋರ್ವ ಮಲಗಿದ್ದಾನೆ. 10 ತಲೆಗಳು, 20 ಕೈಗಳು. ಓಹೋ, ಇವನೇ ಆ ರಾವಣನಿರಬಹುದು. ಅವನ ಪಕ್ಕದಲ್ಲಿ ಇಲ್ಲೆಲ್ಲೂ ಜಾನಕಿ. ಅಯ್ಯೋ ರಾಮ, ರಾಮ, ಅಯ್ಯೋ ಅಯ್ಯೋ, ರಾಮ, ರಾಮ, ನಾನಿದನ್ನು ಏನನ್ನು ನೋಡುತ್ತಿದ್ದೇನೆ? ಆ ದಶಕಂಠನ ಹೊತ್ತಿನಲ್ಲಿ ಬೆಳದಿಂಗಳೇ ಮೈದಳದಂತೆ ಶರೀರ ಕಾಂತಿಯಿಂದ ಒಬ್ಬಾಕೆ ಮಲಗಿದ್ದನ್ನು ಕಂಡೆನಲ್ಲ. ನಾ ತಿಳಿದಂತೆ ಪ್ರಪಂಚದಲ್ಲಿ ಲಾವಣ್ಯವತಿ ಒಬ್ಬಳೇ, ಅವಳೇ ಆ ವೈದೇಹಿ. ಆದರೆ ಇಲ್ಲಿ ಹೀಗೆ, ಅಯ್ಯೋ ಪಾಪಿ ದಶಕಂಠ.
ಓಹ್, ಶ್ರೀರಾಮಚಂದ್ರನ ಮಾತುಗಳು ಈಗ ನೆನಪಿಗೆ ಬರುತ್ತಿದೆ. ಬಲ ತೊಡೆಯಲ್ಲಿ ಮತ್ಸ್ಯ ಲಾಂಛನಗಳಿಲ್ಲ, ಪಾದದಲ್ಲಿ ಪದುಮ ರೇಖೆಗಳಿಲ್ಲ. ಹಾಗಾದರೆ ಇವಳು ರಾಮನ ಸತಿಯಲ್ಲ. ಇನ್ನು ಇಲ್ಲಿ ನಿಲ್ಲುವುದಲ್ಲ, ಮುಂದಕ್ಕೆ ಸಾಗುತ್ತೇನೆ. ಲಂಕೆಯನ್ನು ಎಲ್ಲೆಡೆಯೂ ಶೋಧನ ಮಾಡುತ್ತಾ ಬಂದೆ, ಆದರೆ ಜಾನಕಿಯ ಸುಳಿವು ಕಾಣದೆ ಹೋಯ್ತಲ್ಲ. ಹೀಗೆ ಮಾಡುತ್ತೇನೆ, ಸಮಸ್ತ ಲಂಕೆಯನ್ನ ನನ್ನ ಬಾಲದಿಂದ ಬಂಧಿಸಿ ಶ್ರೀರಾಮನಲ್ಲಿಗೆ ಕೊಂಡೊಯ್ಯುತ್ತೇನೆ. ಹನುಮ, ಜಾನಕಿ ಇರುವ ತಾಣ ಒಂದು ವನವಾಗಿದೆ. ಗಗನವಾಣಿ ಕೇಳುತ್ತಿದ್ದಂತೆ ನನ್ನ ತಂದೆ ವಾಯುದೇವ ನಾನು ಕಾಣದೇ ಇರುವ ವನದಂತ ಸುವಾಸನೆಯ ಗಂಧವನ್ನು ಬೀಸುತ್ತಿದ್ದಾನೆ. ಆ ಪರಿಮಳವನ್ನು ಅರಸುತ್ತಾ ಮುಂದೆ ಸಾಗುತ್ತೇನೆ. ರಾತ್ರಿಯ ವೇಳೆಯಲ್ಲಿ ರಾವಣನು ನಿದ್ರೆಯು ತಿಳಿದಿದ್ದು ಮಧ್ಯರಾತ್ರಿಯ ವೇಳೆಯಲ್ಲಿ ಸಮಯವು ಮಧ್ಯರಾತ್ರಿಯನ್ನ ಮೀರಿದೆ. ನಿದ್ರಿಸಿದ ನಾನು ಏಕೆ ಎಚ್ಚರಗೊಂಡೆನೋ ಏನೋ. ಸೊಗಸಾದ ಕನಸುಗಳನ್ನು ಕಂಡಿದ್ದೇನೆ. ಬಯಸಿದ್ದನ್ನ ಪಡೆಯುವುದಕ್ಕೆ ಸದಾ ಪ್ರಯತ್ನಿಸುತ್ತಿದ್ದವ ನಾನು. ಈವರೆಗೆ ಅದೆಲ್ಲವನ್ನು ಸಾಧಿಸಿಕೊಂಡಿದ್ದೇನೆ. ಸೀತೆಯನ್ನ ತಂದು ಅಶೋಕವನದಲ್ಲಿರಿಸಿಕೊಂಡಿದ್ದೇನೆ. ಈ ಆತುರ ಕಾತುರಕ್ಕೊಂದು ಕೊನೆಯಾಗಲೇಬೇಕು. ಅದಕ್ಕಾಗಿ ಈಗ ಸುಂದರ ರಾವಣನಾಗಿ ಬಂದಿದ್ದೇನೆ. ಈಗಿಂದೀಗಲೇ ಅಶೋಕವನಕ್ಕೆ ಹೋಗಬೇಕು. ಸಖನೇ ತೈ 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 ತೋ ನಾಶವಾಗಿ ಹೋಗಿದೆ. ಅದು ನನ್ನ ಮಾಯಾ ಶಕ್ತಿಯಿಂದ ಅಡಗಿಸಿದ್ದು. ನಾಶವಾದದ್ದಲ್ಲೋ. ನೀವು ಬಿಡಿ, ಮನಸ್ಸು ಮಾಡಿದರೆ ಬೆತ್ತಲೆ ಕುದುರೆಯನ್ನು ಓಡಿಸುತ್ತೀರಿ. ಅಂದ್ರೆ ಯಾವುದೇ ಕಡಿವಾಣವಿಲ್ಲದೆ ಓಡಿಸುತ್ತೀರಿ ಅಂದದ್ದು. ನಾನು ಓಡಾಡುವುದಕ್ಕೆ ಕುದುರೆ ಏಕೆ? ವಿಮಾನವಿದೆಯಲ್ಲ. ನೀವು ಸಣ್ಣ ಪ್ರಾಯದಲ್ಲಿಯೇ ವಿಮಾನದಲ್ಲಿ ಓಡಾಡಿದವರು. ಹೌದು, ಆದರೆ ಇಂದು ನನ್ನ ಪಂಚೇಂದ್ರಿಯಗಳಿಗೆ ಸುಖ ಬೇಕು. ಹಾಗಾದರೆ ನಾನೊಂದು ಸ್ತ್ರೀ ವೇಷ ಮಾಡಿಕೊಂಡು ಬಂದರೆ
ನಿಮಗೆ ಮನಸ್ಸಾಗ್ತದ? ಛೆ! ಅಶೋಕವನದಲ್ಲಿದ್ದ ಸೀತೆಯನ್ನು ಒಲಿಸಿಕೊಳ್ಳಬೇಕು. ಅದಕ್ಕಾಗಿ ದಿವ್ಯ ಅಲಂಕೃತನಾಗಿ ಬಂದಿದ್ದೇನೆ. ಹೆಣ್ಣು ಚಿನ್ನಕ್ಕೆ ಸುಲಭವಾಗಿ ಒಲಿಯುತ್ತಾಳೆ ಎನ್ನುವುದಕ್ಕೆ ಸೀತೆಯೂ ಕೂಡ ಚಿನ್ನದ ಜಿಂಕೆಗೆ ಮಾರು ಹೋಗಿ ಇಲ್ಲಿಗೆ ಬಂದಳಲ್ಲವೇ? ಹೌದೌದೌದೌದು. ಅದಕ್ಕಾಗಿ ಆದಷ್ಟು ಬೇಗ ಅನುಕೂಲ ಸ್ತ್ರೀಯರನ್ನು ಕರೆ. ಯಾರಲ್ಲಿ ಅನುಕೂಲ ನಾರಿಯರೇ? ತದಿಂದಂ ತದೈದಂ ತದಿಂದಂ ತದೈದಂ ದಿಂದಂ ತದೈದಂ ತದಿಂದಂ ತದೈ ಪರ್ಪುಗಳಿಗೆ ವಂದಿಸಿಕೊಂಡಿದ್ದೀನಿ. ಪರ್ಪುಗಳಿಗೆ ಅಲ್ಲವೇ? ಪ್ರಭುಗಳಿಗೆ ವಂದಿಸಿಕೊಂಡಿದ್ದೇನೆ. ಒಳ್ಳೆಯದಾಗಲಿ. ಸೀರೆಗಳನ್ನ ಚಿನ್ನಗಳನ್ನ ಗಂಟು ಹಾಕಿ ಸಿದ್ಧ ಮಾಡಿ ಇಟ್ಟಿದೆಯೇ? ಎಲ್ಲ ಗಂಟು ಸಿದ್ಧವಾಗಿದೆ. ಅದನ್ನು ಯಾರಿಗೆ ಕೊಡುವುದು? ಅಶೋಕವನದಲ್ಲಿದ್ದ ಸೀತೆಗೆ. ಸರಿ, ಹೋಗೋಣ ಪ್ರಭುಗಳೇ, ಹೋಗೋಣ. ಅವಳಿಗೆ ತೋರಿಸಿ ಅವಳು ನನ್ನ ಕಡೆ ಬರುವಂತೆ ಮಾಡಿ. ರಾಯರೇ, ಇದು ನನ್ನ ಕೈ. ದಾನವೇಂದ್ರನೇ ಕೊಡಲಿ ಇನ್ನೇನು ಸಂದೇಹಾದಿನತೆ. ಓಂ ತದಿನ್ನತ ದಿತ್ತ ತಯ್ಯತ್ತ ಧೀಂ ತತ್ತ ತಾರಿ ಧೀಂ ತತ್ತ ತಾರಿ ಧೀಂ ತತ್ತ ತಾರಿ ತತ್ತ ತಾರಿ ತತ್ತ ತಾರಿ. ದಾನವೇಂದ್ರನೇ ಕೊಡಲಿ ಇನ್ನೇನು ಸಂದೇಹ. ದಾನವೇಂದ್ರನೇ ಕೊಡಲಿ ಇನ್ನೇನು ಸಂದೇಹ. ಜಾನಕಿ ಜಾನಕಿ ಸುಮ್ಮನೆ 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 ಅನುಮಾನವೇದ ಗಮ್ಮ ಹೇಳು. ಜಾನಕಿ ಸುಮ್ಮನೆ ಅನುಮಾನವೇದ ಗಮ್ಮ ಹೇಳು. ತುಮ್ 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 ರಾಮನೆಂಬ ಧ್ಯಾನ ಬಿಟ್ಟು ರಾಮನೆಂಬ ಧ್ಯಾನ ಬಿಟ್ಟು ಬಿಡು 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 ಬಿಡು. ಹೇ ಮರತುನಾಭರಣ ಬಿಟ್ಟು ಹೇ ಮರತುನಾಭರಣ ಬಿಟ್ಟು ಹೇ ಮರತುನಾಭರಣ ಬಿಟ್ಟು ಹೇ ಮರತುನಾಭರಣ ಬಿಟ್ಟು ಹೇ ಮರತುನಾಭರಣ ಹೇ ಮರತುನಾಭರಣ ಬಿಟ್ಟು ಹೇ ಮರತುನಾಭರಣ ಇಟ್ಟು ರಾವಣನೊಳು ಪ್ರೇಮವಿಟ್ಟು ರಾವಣನೊಳು ಪ್ರೇಮವಿಟ್ಟು ರಾವಣನೊಳು ಪ್ರೇಮವಿಟ್ಟು ರಾವಣನೊಳು ಪ್ರೇಮವಿಟ್ಟು ನೀ ಮನಸ್ಸಿನ ಭೇದ ಬಿಟ್ಟು ನೀ ಮನಸ್ಸಿನ ಭೇದ ಬಿಟ್ಟು
ತೈತತ ದಿನ ಧೀಂ ತಾಂ ಪಚ್ಚೆಯ ಕುಪ್ಪಸ ತೊಟ್ಟು ಕಟ್ಟಿ ತುಂಬಿ ಗುರುಳ ಮೇಲಿಟ್ಟು ನಾನಾ ಪುಷ್ಪಗಳ ಕಟ್ಟಿ ತುಂಬಿ ಗುರುಳ ಮೇಲಿಟ್ಟು ನಾನಾ ಪುಷ್ಪಗಳ ಧೀಂ ಧೀಂ ಧತ್ತಿನ ಧತ್ತಿನ ನೋಡಿಕೊಳ್ಳೆ ಕನ್ನಡಿಯ ನೋಡಿಕೊಳ್ಳೆ ಕನ್ನಡಿಗೆ ನೋಡಿಕೊಳ್ಳೆ ಕಣ್ಣಿಗೆ ಕಪ್ಪಿಟ್ಟುಕೊಳ್ಳೆ ಕಣ್ಣಿಗೆ ಕಪ್ಪಿಟ್ಟುಕೊಳ್ಳೆ ಪನ್ನಿರಿ ಕೋಗಂಧದ ಕಮ್ಮಲೆಣ್ಣೆ ಲೇಪದಿಂದ ಪನ್ನಿರಿ ಕೋಗಂಧದ ಕಮ್ಮಲೆಣ್ಣೆ ಲೇಪದಿಂದ ಆ ಇತ್ತಿತೈ ತೋಂ ತೋಂ ದಿತ್ತಿ
4 ತಿಂದ ಧೀಮಂತ. ಕಿಷ್ಕಿಂಧೆಯಲ್ಲಿ ವಾಲಿಯೊಡನೆ ಹೋರಾಡಿ ಸಮರಗೈದವರು. ಅನಂತರ ವಾಲಿಬಾಲ್ ಅಂಗನ ತೊಟ್ಟಿಲಿ ಕಟ್ಟಿದ್ದು. ವಾಲಿಯ ಬಾಲನಾದ ಅಂದ್ರೆ ಮಗನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿದ್ದು. ಅಲ್ಲ ಅಷ್ಟೇ ಅಲ್ಲ, ಇವರು ಕೋಟಿಗಟ್ಟಲೆ ಮಾಡಿ ಇಟ್ಟಿದ್ದಾರೆ. ಯಾವುದು ಸಾಧನೆ? ಅದರಲ್ಲಿ ಕುಬೇರನ ಪುಷ್ಪ್ಯಾಕ್ ವಿಮಾನ ಕದ್ದು ತಂದವರು. ಯಾವ ವಿಮಾನ? ಪುಷ್ಪ್ಯಾಕ್. ಅದು ಪುಷ್ಪಕ ವಿಮಾನ. ಪುಷ್ಪಕನ ವಿಮಾನ. ಪುಷ್ಪಕ ವಿಮಾನ. ಪುಷ್ಕಟೆ ವಿಮಾನ. ಕದ್ದು ತಂದದ್ದು ಕದ್ದು ತಂದದಲ್ಲ, ಗೆದ್ದು ತಂದದ್ದು. ಇವರಿಗೆ ಹೆಣ್ಣು ಮಕ್ಕಳೇನು ಕಡಿಮೆ ಇಲ್ಲ. ಭೂಲೋಕದ ನಾಯಿ ಮರಿಗಳಲ್ಲವೇ? ಭೂಲೋಕದ ನಾರಿ ಮಣಿಗಳು, ಲೋಕದ ಆಫೀಸರ್ ಸ್ತ್ರೀಯರು, ಸ್ವರ್ಗಲೋಕದ ಅಪ್ಸರೆಯರು, ಪಾತಾಳದ ನಾಗಪಾತ್ರಿಗಳು, ಪಾತಾಳದ ನಾಗಸ್ತ್ರೀಯರು. ಇಷ್ಟೆಲ್ಲದರ ನಡುವೆ ಅವರ ಹೆಂಡತಿ ಕುಂಡೋದರಿ ಬಿಟ್ಟು ನಿನ್ನನ್ನು ಬಯಸಿದ್ದಾರೆ. ಅವರ ಹೆಂಡತಿ ಕುಂಡೋದರಿ ಅಲ್ಲ, ಮಂಡೋದರಿ. ಶೀತಮ್ಮ, 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 ಓ ಶೀತಮ್ಮ, ಶೀತಮ್ಮ, ಶೀತಮ್ಮ. ಮುಂದುವರ್ಸು. ಸೀರೆ ಅಟ್ಟದಲ್ಲಿಟ್ಟು ಸ್ವಲ್ಪ ಹೊಟ್ಟೆಯಾಗಿದ್ದು. ಬೇಕಮ್ಮ, ಬೇಕಾ? ಅದು ಚಟ್ಟೆ ಸೀರೆ ಅಲ್ಲ, ಪಟ್ಟೆ ಸೀರೆ. ಇದು ಅಡ್ವಾನ. ಬೇಕಮ್ಮ, ಬೇಕಾ? ನೀನು ಮಾಡುವುದೆಲ್ಲ ಅಧ್ವಾನನೇ. ಅದು ಅಧ್ವಾನ ಅಲ್ಲ, ಅದು ಅಡ್ಯಾಣ. ಇದು ನೀರ್ ದೋಸೆ. ಬೇಕಮ್ಮ? ನೀರ್ ದೋಸೆ ನೀನು ಹೇಳದದ್ದು. ನೀರ್ ದೋಸೆನೂ ಅಲ್ಲ, ಊದಿನ ದೋಸೆನೂ ಅಲ್ಲ, ಅದು ವೀರಗಾಸೆ. ಮಣ್ಣಿನ ಆಭರಣಗಳಲ್ಲ, ಹೊನ್ನಿನ ಆಭರಣಗಳು. ಹೊನ್ನು. ನೀವು ಹೀಗೆ ವರ್ಣನೆ ಮಾಡಿದರೆ ಸೀತೆ ಒಪ್ಲಿಕ್ಕಿಲ್ಲ. ನೀವಿನ್ನು ಹೊರಡಬಹುದು. ಪ್ರಭು, ನೀನಾದರೂ ಅವಳನ್ನು ಒಲಿಸಿ ಅವಳು ನನ್ನ ಕಡೆ ಬರುವಂತೆ ಮಾಡು. ಪ್ರಭು, ಸೀತೆಯ ಕಾವಲಿಗೆ ನನ್ನನ್ನು ಇಟ್ಟ ದಿನದಿಂದ ಗಮನಿಸುತ್ತಾ ಬಂದವಳು ನಾನು. ಆಕೆಯ ದೇಹ ಇಲ್ಲಿದ್ದರೂ ಮನಸ್ಸು ಪೂರ್ತಿ ರಾಮನ ಸ್ಮರಣೆಯಲ್ಲೇ ತುಂಬಿದೆ. ಮಾತಾಡಿದರೆ ರಾಮನ ಹೆಸರು, ಹಗಲಿರುಳು ರಾಮಸ್ಮರಣೆಯೊಂದೇ. ಆಕೆಯ ಮನಸ್ಸನ್ನು ಬದಲಾಯಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ವ್ಯರ್ಥವೇ ಸರಿ ಪ್ರಭು. ಅವಳು ಒಲಿಯಬೇಕಾದರೆ ನೀವ್ಯಾರೂ ಅಲ್ಲ, ನಾನೇ ಮಾತನಾಡಿಸುತ್ತೇನೆ. ನೀವಿನ್ನೂ ಹೊರಡಬಹುದು. ಆಗಲಿ ಪ್ರಭು. ಮಾರಾನಸ್ತ್ರದಾಗಿ ಬಿಗುವೇರಿದಲ್ಲೇ ಬಾಲೆ ತತ್ತದೀಂ ಮಾರಾನಸ್ತ್ರದಾಗಿ ಬಿಗುಯೇ
ಏರಿತಲ್ಲೇ ಬಿಗು ಏರಿತಲ್ಲೇ ಬಾಲೆ ನಾರಿ ವೈಯಾರಿ ನಾರಿ ನಾರಿಯನ್ನ ಮೇಲೆ ದಯೆ ತೋರೆ ತಮ್ಮಯ್ಯ ದಯೆ ತೋರೆ ದಯೆ ತೋರೆ ದಯೆ ತೋರೆ ದಯೆ ತೋರೆ ತಮ್ಮಯ್ಯ 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 ತುಮ್ 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 ಇಪ್ಪತ್ತು ತೋಳಿಂದ ತೆಗೆದಪ್ಪಿ ಕೊಂಬುದಕ್ಕೆ ತೆಗೆದಪ್ಪಿ ಕೊಂಬು ಅಪ್ಪಿ ಕೊಂಬುದಕ್ಕೆ ಅಲ್ಪಮನಸಲ್ಲ ಕೀಳೆ ಅಲ್ಪಮನಸಲ್ಲ ಕೀಳೆ ಕರ್ಪೂರ ಗಂಧಿನಿ ಕರ್ಪೂರ ಗಂಧಿನಿ ದಿನ್ನದಿ 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 ಅಲ್ಪಮನಸಲ್ಲ ಕೇಳೆ ಅಲ್ಪಮನಸಲ್ಲ ಕೇಳೆ ಕರ್ಪೂರ ಗಂಧಿನಿ ಕರ್ಪೂರ ಗಂಧಿನಿ ಮಾರನಸ್ತ್ರತಾಗಿ ಬಿಗು ಏರಿದಲ್ಲೇ ಬಾಲೆ ನಾರಿಯನ್ನ ಮೇಲೆ ದಯೆ ತೋರೆ ದಮ್ಮಯ್ಯ ನೆಲವನ್ನು ನೋಡುತ್ತಿರುವ ನೀನು ಮುಖವೆತ್ತಿ ನನ್ನನ್ನೊಮ್ಮೆ ನೋಡು. ಕಾಮ ಬಾಣದಿಂದ ಕತಿಗೊಂಡಂತಹ ನನ್ನ ದೇಹ ಎಷ್ಟು ಬಿಗಿಗೊಂಡಿದೆ. ದಮ್ಮಯ್ಯ, ಈ ಹೊತ್ತು ನಿನ್ನಲ್ಲಿ ಆನಂದ ಅನುಭವಿಸಲು
ಸೋತು ಬಂದಿದ್ದೇನೆ. ನನ್ನ ಬಲಿಷ್ಠವಾದ ಕೈಗಳಿಂದ ಕೈಲಾಸ ಪರ್ವತವನ್ನೇ ಎತ್ತಿದವ ಇದೇ ಕೈಗಳಿಂದ ನಿನ್ನನ್ನು ಅಪ್ಪಿ ಆನಂದ ಸಮುದ್ರದಲ್ಲಿ ತೇಲಾಡಲು ಬಂದಿದ್ದೇನೆ. ಸೀತಾ, ಲೋಕ ಲೋಕಗಳನ್ನು ಗೆದ್ದಿರುವ ಅಮಿತ ಸಂಪತ್ತನ್ನ ಹೊಂದಿರುವ ಈ ರಾವಣ ಬಗ್ಗೆ ನಿನಗೆ ಅಭಿಮಾನವಿಲ್ಲವೇ? ಸೀತಾ, ಮಾತಾಡು ಸೀತಾ. ನಿನಗೇನು ಬೇಕು ಅದೆಲ್ಲವನ್ನು ನೀಡುವುದಕ್ಕೆ ಸಿದ್ಧನಾಗಿ ಬಂದಿದ್ದೇನೆ. ಸೀತಾ, ನಿನ್ನ ಬಾಯಲ್ಲಿ ರಾಮನಾಮ ಸ್ಮರಣೆ ಬಿಡು, ನನ್ನ ನಾಮಸ್ಮರಣೆ ಮಾಡು ಸೀತಾ. ಸೀತಾ, ಮಾತಾಡು ಜಾಣಿ. ಓ ಸೀತೆ, ನೀನು ಸ್ತ್ರೀ ವರ್ಗಕ್ಕೆ ಶಿಖಾಮಣಿ ಎಂದಿಸಿಕೊಂಡವಳು. ನಿನ್ನ ಹರವಾದ ಹಣಿ, ನುಡುಪಾದ ಕೆನ್ನೆ, ಮಿಣುಗುತ್ತಿರುವಂತಹ ನಯನಗಳು, ನಯವಾಗಿರುವ ಗಲ್ಲ, ಇದೆಲ್ಲವೂ ನನ್ನನ್ನು ನಿನ್ನ ಕಡೆ ಎಳೆದಿಟ್ಟುಕೊಂಡಿದೆ ಸೀತಾ. ಮಾತಾಡು ಸೀತಾ. ನಾನು ನಿನಗಲ್ಲದೆ ಮತ್ಯಾರಿಗೆ ಬದುಕಲಿ ಹೇಳು? ಸೀತಾ, ನೀನು ಪ್ರೀತಿಯಿಂದ ಒಂದು ಮಾತನಾಡಿದರೆ ಸಾಕು, ಏಕೆಂದರೆ ನಾನು ಸೋತು ಬಂದಿದ್ದೇನೆ. ಸೋತು ಬಂದವರನ್ನು ಮಾತನಾಡಿಸಿದರೆ ಅದೇ ತರ ಧರ್ಮ ಹೇಳು ಸೀತಾ. ಯೌವನವೆನ್ನುವುದು ತಾತ್ಕಾಲಿಕ, ಅದನ್ನ ಮರೆಯಬೇಡ. ನೀನು ನೋಡುತ್ತಿದ್ದಂತೆ ನಾಳೆ ಮುದುಕಿಯಾಗುತ್ತಿ. ಆಗ ನೀನು ನನ್ನನ್ನು ಬಯಸಿದರೂ ನಾನು ನಿನಗೆ ಸಿಗುವುದಿಲ್ಲ. ಸೀತಾ, ನನ್ನ ತೊಡೆ ಏರುವುದಕ್ಕೆ ಮುಂದೆ ಬಾ. ಬಾ ಸೀತಾ, ಹತ್ತಿರ ಬಾ. ಆ ಮನ್ಮಥ ಬೆಳ್ಕೊಂಡು ಬಂದಿದ್ದಾನೆ. ಹುಡುಕಿದರೆ ಬೆನ್ನ ಹಿಂದೆಯೂ ಇಲ್ಲ, ಎಲ್ಲೆಲ್ಲಿಯೂ ಇಲ್ಲ. ನೋಡಿದರೆ ನನ್ನೊಳಗೇ ಹುಟ್ಟಿ ಬಂದಿದ್ದಾನಂತೆ. ಸೀತಾ, ನನಗೆ ನಿದ್ರೆ ಬರುವುದಿಲ್ಲ ಸೀತಾ, ನನಗೆ ನಿದ್ರೆ ಬರುವುದಿಲ್ಲ. ಬೆಳಗಿನ ತನಕ ಹೆಬ್ಬಾವಿನೊಂದಿಗೆ ಸ್ಪರ್ಧೆಗೆ ಹೊರಟನಂತೆ ಹೊಲ್ಲಾಡುತ್ತಿದ್ದೆ ಮಂಚದ ಮೇಲೆ. ಹಗಲೆಲ್ಲ ದಿಗಿಲಿನಿಂದಲೇ ಕಾಲ ಕಳೆಯಬೇಕಾಯಿತು. ಹೀಗೆ ಕಣ್ಣು ತೆರೆದು ನೋಡಿದರೆ ನಿನ್ನ ಸುಂದರವಾದ ವದನ ದರ್ಶನ, ಹಾಗೆ ಕಣ್ಣು ಮುಚ್ಚಿ ಕಲ್ಪಿಸಿಕೊಂಡರೆ ಅಲ್ಲಿಯೂ ಮಂದಹಾಸ ರಚಿತವಾದದ್ದು. ಸೀತಾ, ನೀನು ನನ್ನ ಕಾಮ ಅಂದ ಅನ್ನು, ಕಾಮ ಬೀತ ಅನ್ನು, ಏನಾದರೆ ಅನ್ನು. ಆದರೆ ನನಗೆ ನೀನಲ್ಲದೆ ಬೇರಾರು ಸೀತಾ, ಬೇರಾರು. ಮಾತಾಡು ಸೀತಾ. ಕುಶನಿಗೆ ರಾವಣನ ಮಾತು ಜಾನಕಿಗೆ ಕರ್ಕಶವಾಗಿ ಕಿವಿಗೆ ನಾಟಿದುದು. ಕಣ್ಣಲ್ಲಿ ಕಿಡಿಯ ಮಸಗೆ, ಕೈಯಲ್ಲಿ ತೃಣವ ಮುರಿದಿಕ್ಕಿ ಬಡಗು ರಕ್ಕಸನಿಗೆ ಹೊಡೆದು. ರಾಮ, ರಾಮ, ಕೇಳುವುದಕ್ಕೆ ಅತಿ ಕರ್ಕಶವಾದ ಮಾತು. ಇವನಿಗೆ ಉತ್ತರ ಕೊಡಲೇಬೇಕು. ಹಾ, ಇಲ್ಲ, ನೀನು ಈ ಹುಲ್ಲು ಕಟ್ಟಿಗೆ ಸಮಾನ. ಬುದ್ಧಿ ಕೆಟ್ಟವ, ಮಾನ ಬಿಟ್ಟವ, ಮರ್ಯಾದೆ ಸತ್ತವ, ಹಣೆ ಬರಗೆಟ್ಟವನೇ, ಷಂಡ ಬಂಡ, ಹೇಡಿ, ಹೆಂಬೇಡಿ, ಕುಹಕಿ, ಕಡುಲಂಪಟ, ತೂ ನಾಯಿ, ತೊಲಗು. ಕರಳು ಕತ್ತರಿಸಿ ಸೀತಾವಚನದ ಹತ್ರದಲ್ಲಿ ದುರುಳ ರಾವಣ ಕೋಪದಿಂ ಖಡ್ಗವಗೊಂಡು ತರಳೆಯನ್ನು ಕಡಿದು ಬಿಸುಡುವೆನೆಂದು ಬರುತ್ತೀರ. ಇವಳನ್ನು ಒಲಿಸಿಕೊಳ್ಳಲು ಬಂದ ನನ್ನನ್ನ ನಾಯಿ ಅಂತಳಲ್ಲ. ಇಂಥ ಹೆಣ್ಣು ಈ ಲೋಕದಲ್ಲಿ ಉಳಿಯಕೂಡುದು. ಹಿಡಿದಿರುವ ಈ ಖಡ್ಗದಿಂದ ಈಕೆ ಶಿರವನ್ನು ಕತ್ತರಿಸುತ್ತೇನೆ. ನೀವು ಕತ್ತಿ ಎತ್ತಿದ್ದೇ ತೊಡ, ನಾನಲ್ಲ ತೊಡದದ್ದು. ಹಿಂದಿನಿಂದ ನಿಮ್ಮ ಹೆಂಡತಿ ಮಂಡೋದರ ತೊಡದದ್ದು. ಹೌದು, ಸ್ತ್ರೀ ಹತ್ಯೆ ಮಾಡಬೇಡಿ ಎಂದು ಎಚ್ಚರಿಸುತ್ತಿದ್ದಾಳೆ. ರಾಯರೇ, ಮನೆಯಲ್ಲಿ ಅಷ್ಟು ಚಂದದ ಹೆಂಡತಿ ಇರುವಾಗ
ಇದೆಲ್ಲ ಬೇಕಾ? ಸೀತಾ, ಇನ್ನು 8 ದಿನಗಳ ಒಳಗೆ ನೀನು ನನ್ನವಳಾದರೆ ಆಯಿತು. ಇಲ್ಲ ಅಂದ್ರೆ ಈ ಕತ್ತಿ ನಿನ್ನ ಕತ್ತನ್ನು ಕತ್ತರಿಸಲ್ಪಟ್ಟಿತು. ಎಚ್ಚರ. ಸರಮೆನಿ ಸಾಕ್ಷಿಯಾಗಿರು, ಸರಮೆನಿ ಸಾಕ್ಷಿಯಾಗಿರು ಈ ಮಾತಿಗೆಲ್ಲ, ಸರಮೆನಿ ಸಾಕ್ಷಿಯಾಗಿರು. ದುರುಳತಾನುತ್ತಮನಂತೆ ಸುರರಿಗೆಲ್ಲ ಶ್ರೇಷ್ಠನಂತೆ, ದುರುಳತಾನುತ್ತಮನಂತೆ ಸುರರಿಗೆಲ್ಲ ಶ್ರೇಷ್ಠನಂತೆ, ನಿರತ ತಾನೈಶ್ವರ್ಯನಂತೆ, ಧರೆಯೊಳದಿಗ ಶೂರನಂತೆ, ನಿರತ ತಾನೈಶ್ವರ್ಯನಂತೆ. ಸರಮೆನಿ ಸಾಕ್ಷಿಯಾಗಿರು ಈ ಮಾತಿಗೆಲ್ಲ, ಸರಮೆನಿ ಸಾಕ್ಷಿ ಆಗಿರು. ಸರಮೆ, ಅಮ್ಮ ನೋಡಿದೆಯ ನಾನು ಇಲ್ಲಿಗೆ ಹೇಗೆ ಬಂದೆ, ಬಂದವಳನ್ನು ಹೇಗೆ ನೋಡಿಕೊಳ್ಳುತ್ತಿದ್ದಾನೆ ಎಂಬುದಕ್ಕೆ ನೀನೇ ಸಾಕ್ಷಿಯಾಗಿರು. ತಾನು ಬಲ್ಲಿದವನೆಂದ ನನ್ನಪ್ಪ ಜನಕ ಮಹಾರಾಜರು ನಡೆಸಿದ ಸ್ವಯಂವರಕ್ಕೆ ಆಮಂತ್ರಣವಿಲ್ಲದೆ ಬಂದು ಬಿಲ್ಲಿ ನಡಿಯಲ್ಲಿ ಬಿದ್ದು ಒದ್ದಾಡಿ ಕೊನೆಗೆ ಮುಖ ಮುಚ್ಚಿಕೊಂಡು ಯಾಕೆ ಹೋದ? ಎಲ್ಲರಲ್ಲಿಯೂ ಸೋತವನೆಂದುಕೊಂಡಿದ್ದೇನೆ ಸರಮೆ. ಸರಮೆ, ದಿನ ದಿನ ಬಂದು ಈ ಮಾತುಗಳನ್ನು ಕೇಳುವುದಕ್ಕಿಂತ ನನ್ನ ಕೂದಲಿನಿಂದ ಕೊರಳಿಗೆ ಬಿಗಿ ಮಾಡಿಕೊಂಡು ನಾನು ಸಾಯುತ್ತೇನೆ. ಕಂಡನಿ ರೀತಿ ನಿದ್ರೆಯೊಳ್ ಕೇಳು ಕಮಲಾಕ್ಷಿ, ಕಂಡೆ ನೀರೀತಿ ನಿದ್ರೆಯೊಳ್ ಕೇಳು ಕಮಲಾಕ್ಷಿ, ಕಂಡೇ ದಿನಗರಿ ಪುಂಡರೀಕ ನೇತ್ರನು ಮಾತಾಂಡ ಜಾತ ಸುಗ್ರೀವನ, ಪುಂಡರೀಕ ನೇತ್ರನು ಮಾತಾಂಡ ಜಾತ ಸುಗ್ರೀವನ, ಹಿಂಡು ಕಪಿಗಳ ಕೂಡಿಕೊಂಡು ಬಂದನೆಂಬುದನ್ನು ಕಂಡೆ, ಹಿಂಡು ಕಪಿಗಳ ಕೂಡಿಕೊಂಡು ಬಂದನೆಂಬುದನ್ನು ಕಂಡೆ. ಕಂಡನಿ ರೀತಿ ನಿದ್ರೆಯು ಕೇಳು ಕಮಲಾಕ್ಷಿ, ಕಂಡೇ ಕಂಡೇ ನಿತ್ತೊಂಗತ್ತದಿಂದ ತಮ್. ಅಮ್ಮ ನಿಲ್ಲಿ, ನನ್ನ ಮಾತು ಕೇಳಿ. ನಿನ್ನೆ ರಾತ್ರಿ ಬೆಳಗಿನ ಜಾವದಲ್ಲಿ ಕನಸೊಂದನ್ನು ಕಂಡೆನಮ್ಮ. ನೀಲಮೇಘ ಶ್ಯಾಮ ಜಡ್ಡವಲ್ಕರ ದಾರಿಯಾಗಿ ಕೈಗಳಲ್ಲಿ ಧನುಷ್ಯಗಳನ್ನು ಹಿಡಿದುಕೊಂಡು ಲಕ್ಷ ಲಕ್ಷ ಕಪಿನಾಯಕರನ್ನು ಕೂಡಿಕೊಂಡು ಬಂದು ದುಷ್ಟ ರಾವಣನನ್ನು ಕೊಲ್ಲುವ ದೃಶ್ಯವನ್ನು ಕಂಡೆನಮ್ಮ. ನಿಜವೇ ಸರಮೆ? ಹೌದಮ್ಮ. ಹಾಗಾದರೆ ಸ್ವಲ್ಪ ಸಮಯ ಕಾಯೋಣ, ನೀನು ಮಲಗು. ಆಗಲಿ. ಅಮ್ಮ, ತಾಯಿ,
ದಾಸನಾಗಿ ನಿಮ್ಮ ಪಾದದಳಿಗೆ ಬಂದಿದ್ದೇನೆ. ನಿಮ್ಮ ಇರುವನ್ನು ತಿಳಿದು ಬರಲು ನನ್ನೊಡೆಯ ಸುಗ್ರೀವ ನಿಯೋಜಿಸಿ ಕಳಿಸಿಕೊಟ್ಟಿದ್ದಾನೆ. ವಾಯುದೇವ ಹಾಗೂ ಅಂಜನಾದೇವಿಯ ಸುಪುತ್ರನಾದ ಹನುಮಂತ ಎನ್ನುವುದು ನನ್ನ ಹೆಸರು. ಅಮ್ಮ, ನಿಮ್ಮನ್ನು ಕಾಣುವುದಕ್ಕಾಗಿ ಸಮುದ್ರವನ್ನು ಲಂಘಿಸಿ ಬಂದಿದ್ದೇನಮ್ಮ. ರಾಮ, ರಾಮ, ಈ ಮಾತುಗಳನ್ನು ನಂಬುವುದಕ್ಕೆ ಸಾಧ್ಯವೇ? ಇದರಲ್ಲಿ ಏನೋ ಕುಹಕ ಇರಬೇಕು. ರಾಮ, ರಾಮ, ಶ್ರೀರಾಮ. ಅಮ್ಮ, ಅಯೋಧ್ಯೆಯಲ್ಲಿ ನಡೆದ ಸಂಗತಿಗಳನ್ನು ಶ್ರೀರಾಮದೇವರು ನನಗೆ ಎಲೆ ಎಲೆಯಾಗಿ ಹೇಳಿದ್ದಾರೆ. ಚಿನ್ನದ ಜಿಂಕೆಯ ಪ್ರಕರಣದಿಂದಾಗಿ ಆ ರಾವಣ ನಿಮ್ಮನ್ನು ಅಪಹರಿಸಿದನಂತೆ. ಅದಕ್ಕಾಗಿ ನಿಮ್ಮನ್ನು ಹುಡುಕುತ್ತಾ ಬಂದೆನಮ್ಮ. ಇದು ಸತ್ಯವೇ? ಈ ಮಾತುಗಳನ್ನು ಹೇಗೆ ನಂಬುವುದು? ಒಮ್ಮೆ ಮಾಯಾಮೃಗಕ್ಕೆ ಮಾರು ಹೋಗಿ ಈ ದುಸ್ಥಿತಿಗೆ ಬಂದಿದ್ದು. ಈ ಮಾತುಗಳನ್ನು ನಂಬಿ ನಡೆದರೆ ಮತ್ತಷ್ಟು ಸಂಕಟ ಒದಗಿ ಬರುವುದು. ನಾನು ಯಾರಲ್ಲಿಯೂ ಮಾತನಾಡಲಾರೆ. ಅಮ್ಮ, ಇನ್ನೂ ಸಂಶಯವೇ ತಾಯೇ? ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆಯಾಡುವಾಗ ಚತುರ್ದದಿಕುತ ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆಯಾಡುವಾಗ ಚಿತ್ರಕೂಟದಲ್ಲಿ 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 ನೀವು ಜಲಕ್ರೀಡೆಯಾಡುವಾಗ ಜಲಕ್ರೀಡೆಯಾಡುವಾಗ ಎತ್ತೆ ಮುಂಗೈಲಿ ನೀರ ಬಿಸಾಡಲು ಎತ್ತೆ ಅಂಗೈಲಿ ನೀರ ಬಿಸಾಡಲು ಅತ್ತದ್ದು ಸರಿಯೇ ನಮ್ಮ ಅತ್ತದ್ದು ಸರಿಯೇ ಅಮ್ಮ. ಚಿನ್ನದಿ ಚಿತ್ರಕೂಟದಲ್ಲಿ ನೀವು ವಾಸವಾಗಿದ್ದಾಗ ಮಂದಾಕಿನಿ ನದಿಯಲ್ಲಿ ಜಲಕ್ರೀಡೆಯಾಡಲು ಮುಂದಾದಿರಂತೆ. ಆಗ ನಿಮ್ಮ ಪತಿ ಶ್ರೀರಾಮಚಂದ್ರರು ಕ್ರೀಡೋತ್ಸವದಲ್ಲಿ ನಿಮ್ಮ ಮುಖಕ್ಕೆ ನೀರನ್ನು ಎರಚಿದಾಗ ನೀವು ನೊಂದು ಕಣ್ಣೀರಿಳಿಸಿದರಂತೆ. ಅಷ್ಟು ಮಾತ್ರವಲ್ಲ, ಆತ್ರ ಮಹರ್ಷಿಗಳ ಪತ್ನಿ ಅನಸೂಯಾದೇವಿ ನಿಮಗೆ ಸರ್ವಾಭರಣವನ್ನು ತೊಡಿಸಿ ನಿಮ್ಮ ಸೌಂದರ್ಯವನ್ನು ಕಂಡರಂತೆ. ಈ ರಹಸ್ಯಗಳೆಲ್ಲ ನಿಜವೇ ತಾಯೇ? ನನಗೂ ಮತ್ತು ನನ್ನ ಪತಿ ದೇವರಿಗೆ ಮಾತ್ರ ತಿಳಿದಿರುವ ವಿಚಾರ ಇವನಿಗೆ ತಿಳಿಯುವುದಕ್ಕೆ ಹೇಗೆ ಸಾಧ್ಯವಾಯಿತು? ಆದರೂ ಪೂರ್ಣ ಭರವಸೆ ಬರುತ್ತಿಲ್ಲವಲ್ಲ, ಏನು ಮಾಡಲಿ? ಅಮ್ಮ, ನಿಮ್ಮ ಜಂಘೆಯ ಭಾಗದಲ್ಲಿ ಮತ್ಸ್ಯ ಲಾಂಛನ ಉಂಟಂತೆ. ಇದೋ ನನ್ನ ಶಿರದಲ್ಲಿ ಧರಿಸಿ ತಂದ ಶ್ರೀರಾಮಚಂದ್ರನ ಬೆರಳಿನುಂಗುರ ನೋಡಬಾರದೇ ತಾಯೇ? ಶ್ರೀರಾಮ ಕರಕಂಜದಂಗುಲಿಯೊಳಿಟ್ಟ ಮುದ್ರೆಯೋ ನೋಡುತ್ತ ಶ್ರೀರಾಮ
ಕಣ್ಗಳಿಗೆ ತಾನೊದ್ದು ನಾರಿ ಜಾನಕಿಯ ತೋಷಿಸುತ್ತಲದನು ಕಂಗೆಲ್ಗೆ ತಾನೊದ್ದು ಹೇರಳಾಕೃತಿ ಶೋಕ ಬಿಂದು ಜಲಗಳವು ಸರ್ವಾಂಗವು ಲೇಪಿಸಲು ಏರಲಾಕೃತಿ ಶೋಕ ಬಿಂದು ಜಲಗಲ ಸರ್ವಂಗಂ ಲೇಪಿಸಲು ಕಾರುಣ್ಯಾಂಬುದಿ ರಾಮ ರಾಮ ಕಾರುಣ್ಯಾಂಬುದಿ ರಾಮ 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 ಎನ್ನುತ್ತ ಆಶಾಭಾವನ್ಯು ಕಂಡಳು ರಾಮ ಎನ್ನುತ್ತ ಆಶಾಭಾವದಿ ಕಂಡಳು ಕಂಡಳು ಆ ಕ್ಷೇಮವೇ ನೈ ಹನುಮಾನ ಕ್ಷೇಮವೇ ನೈ ಹನುಮ ನಮ್ಮವರಿಗೆ ಕ್ಷೇಮವೇ ನೈ ಹನುಮ ನಮ್ಮವರಿಗೆ ಕ್ಷೇಮವೇ ನೈ ಹನುಮ ದಿನಗೃದಿ ಮದನಾನಂಗವ ಪೂರ್ವ ರಾಮ ಮದನಾನಂಗವ ಪೂರ್ವ ರಾಮ ಬಲು ಚದುರ ಲಕ್ಷ್ಮಣನು ನಿಸೀಮ ಬಲು ಚದುರ ಲಕ್ಷ್ಮಣನು ನಿಸೀಮ ಮೊದಲಿನಂಗದ ಕಾಂತಿ ಕಳವಡಿಸದೆ ಮತ್ತೆ ಮೊದಲಿನಂಗದ ಕಾಂತಿ ಕಳವಳಿಸದೆ ಮತ್ತೆ ಎದೆಗುಂದಲಿಲ್ಲವಲ್ಲ ತಮ್ಮುಳು ಮೋಹ ಅದು ಕುಂದಲಿಲ್ಲವಲ್ಲ ನೀ ಬರುವ ದಿನದೊಳು ಎಂತಿದ್ದರೂ ಎಲ್ಲ ನೀ ಬರುವ ದಿನ ಎಂತಿದ್ದರೂ ಎಲ್ಲ ಕ್ಷೇಮವೇ ನೈ ಹನುಮ ನಮ್ಮವರಿಗೆ ಕ್ಷೇಮವೇ ನೈ ಹನುಮ ಹನುಮ ಅಯ್ಯ
ನಮ್ಮ ಯಜಮಾನರು ಮನ್ಮಥನನ್ನೇ ಹೋಲುವವರು, ಅಷ್ಟು ಚಂದ. ಅವರೀಗ ಹೇಗಿದ್ದಾರೆ? ಆ ಲಕ್ಷ್ಮಣ ಹೇಗಿದ್ದಾರೆ? ಹನುಮ ಮಾಯಾ ಜಿಂಕೆಗೆ ಆಕರ್ಷಿತಳಾಗಿ ಹಠ ಹಿಡಿದೆ, ಅದಕ್ಕೆ ಈ ದುಸ್ಥಿತಿ ಬಂತು. ಹನುಮ ಅವರೆಲ್ಲ ಹೇಗಿದ್ದಾರೆ ಹೇಳು ಹನುಮ, ಹೇಳು. ಅಮ್ಮ, ಶ್ರೀರಾಮದೇವರು ದೀಪ ಆರಿದ ಮನೆಯಂತೆ, ಲಕ್ಷ್ಮಣ ದೇವ ತಾಯಿಯನ್ನು ಕಳೆದುಕೊಂಡ ಮಗುವಿನಂತೆ, ಉಳಿದವರಿಗೆ ತಿಳಿಯದಂತೆ ತಾನು ಧೀರನಂತೆ ಅಭಿನಯಿಸುತ್ತಿರುವ ರಾಮ. ಅಮ್ಮ, ಹಗಲಿರಲು ನಿಮ್ಮದೇ ನೆನಪು, ಬೇರೇನೂ ಇಲ್ಲ. ರಾತ್ರಿ ಮಲಗಿದ್ದಾಗ ನಿಮ್ಮನ್ನು ನೆನೆಸಿಕೊಂಡು ಕಣ್ಣನ್ನು ನೀರಿನಿಂದ ಒರೆಸಿಕೊಳ್ತಾರೆ. ಅಷ್ಟು ಮಾತ್ರವಲ್ಲ, ಲಕ್ಷ್ಮಣ ದೇವ ತನ್ನಿಂದ ಅತ್ತಾಚುರ್ಯವಾಯಿತು ಎಂಬ ನೋವಿನಿಂದ ನರಳುತ್ತಿದ್ದಾನೆ. ಅಮ್ಮ, ನಿಮ್ಮ ವರ್ತಮಾನವನ್ನು ಶ್ರೀರಾಮದೇವರಿಗೂ ಹಾಗೂ ಸುಗ್ರೀವನಿಗೂ ಒಪ್ಪಿಸಬೇಕು. ನಾನು ಇಲ್ಲಿಯೇ ಉಳಿಯುವಂತಿಲ್ಲ. ನಿಮ್ಮನ್ನು ಕಂಡಿದ್ದೇನೆ ಎಂದು ಭರವಸೆ ಮೂಡಿಸಲು ಏನಾದರೂ ಒಂದು ಕುರುಹು ಬೇಡವೇ ತಾಯೇ? ಹನುಮ, ನನ್ನಲ್ಲಿ ಕೊಡುವುದಕ್ಕೆ ಏನಿಲ್ವಲ್ಲ. ಹನುಮನ ಕೈಯೊಳು ಹನುಮನ ಕೈಯೊಳು ಚೂಡಾಮಣಿಯನು ತಾನೀವು ತಾತಿ ಭರವಸೆಯಿಂದಲೇ ಮನಸ್ಸಿನೊಳಗಿದ್ದುದೆಲ್ಲವನು ನೆನೆಸುತ್ತ ಪೇಳನು ಮನಸ್ಸಿನೊಳಗಿದ್ದುದೆಲ್ಲವ ನೆನೆಸುತ್ತ ಪೇಳನು ಹನುಮನ ಕೈಯೊಳು ಚೂಡಾಮಣಿಯನು ತಾನೀವು ತದೀಗೆ ಆ ಹಾಗೆ ಈ ರಾಕ್ಷಸರ ಮಧ್ಯೆ ಕ್ಷಣ ಕಳೆಯುವುದೆಂದರೆ ಯುಗಗಳೇ ಕಳೆದಂತೆ ಆಗುತ್ತದೆ. ನನ್ನ ಪ್ರಾಣೇಶನನ್ನು ಕಾಣಲು ಇನ್ನೆಷ್ಟು ದಿನ ಬೇಕು ಹನುಮ, ಇನ್ನೆಷ್ಟು ದಿನ ಬೇಕು? 8 ದಿವಸನೇ ನೋಡಿರೆ ಈಗಲೇ ನನ್ನ ಹೆಗಲ ಮೇಲೆ ಕುಳಿತುಕೊಳ್ಳಿ, ಶ್ರೀರಾಮನಲ್ಲಿಗೆ ಮುಟ್ಟಿಸುತ್ತೇನೆ. ಶ್ರೀರಾಮಚಂದ್ರರ ಅನುಪಸ್ಥಿತಿಯಲ್ಲಿ ಲಕ್ಷ್ಮಣ ಇಲ್ಲದೆ ಇದ್ದಾಗ ವೇಷ ಮರೆಸಿ ಮೋಸದಿಂದ ನನ್ನನ್ನ ಇಲ್ಲಿಗೆ ಕರೆತಂದ ದೋಷಿ ಆ ಲಂಕೇಶ. ಹೌದು, ನಾನೇನಾದರೂ ನಿನ್ನ ಹೆಗಲೇರಿ ಅಲ್ಲಿಗೆ ಬಂದರೆ ರಾಮ ರಾವಣರಲ್ಲಿ ಅಂತರ ಎಲ್ಲಿ ಉಳಿಯಿತಪ್ಪ? ಅಮ್ಮ, ಇನ್ನು 8 ದಿನಗಳ ಒಳಗಾಗಿ ರಾಮದೇವರ ಪಾದದಾನೆಯಾಗಿ ನಿಮ್ಮೆದುರು ಆದ್ರಾಯ್ತೇನೆ. ಇನ್ನು 8 ದಿನಗಳ ಒಳಗಾಗಿ ಶ್ರೀರಾಮದೇವರನ್ನು ಕರೆದುಕೊಂಡು ಬಂದು ನಿಮ್ಮನ್ನು ಬಂಧ ಮುಕ್ತರನ್ನಾಗಿ ಮಾಡಿ ನನ್ನ ಕಣ್ಣೆದುರೇ ಅಪಹಾಸ್ಯ ಆಡಿದ ಆ ದಶಕಂಠನಿಗೆ ಮತ್ತೆರೆಯದೆ ಹೋದರೆ ವೈಕುಂಠಪತಿ ಭಜಕ ಆಂಜನೇಯನೇ ನಾನಲ್ಲಮ್ಮ. ಹನುಮ, ಹೋಗಿ ಬಾ. ಆಗಲೇ ತಾಯೇ. ಅಮ್ಮ, ಹನುಮ ಹೋಗುವ ಮೊದಲು ಹಸಿರಿಗೆಯಲ್ಲಿ ಏನಿದೆ ಅಮ್ಮ? ದೇವಲೋಕದ ನಂದನವನದಂತೆ ಶೋಭಿಸುತ್ತಿದೆ ಈ ಅಶೋಕವನ. ಆದರೆ ಈ ಮರಗಳಲ್ಲಿರುವ ಹಣ್ಣುಗಳನ್ನು ಕಾಯಲಿಕ್ಕೆ ಸಾವಿರ ಸಾವಿರ ರಾಕ್ಷಸ
ಜಂಬೂ ಮಾಲಿಯಾದಿಯಾಗಿ 10,000 ಸೈನಿಕರನ್ನು ಬಡಿದು ಕೊಂದಿದೆ. ನೀವೇ ರಕ್ಷಿಸಬೇಕು ಪ್ರಭು. ಯಾರಲ್ಲಿ? ಇಂದ್ರಜಿತ್ತಿನ ಪರ ಹೇಳಿ. ಆ ಕ್ಷಣದಲ್ಲಿ ಯಾರು ಬಡಿದ ಇಂದ್ರಜಿತ್ತು ಬಂದ. ಅಪ್ಪ, ವಂದಿಸಿಕೊಂಡಿದ್ದೇನೆ. ಎದ್ದೇಳು ಮಗನೇ. ಅಪ್ಪ, ನಾನು ಜನಿಸಿದಾಗ ಮೇಘಗಳಂತೆ ಕೂಗಿದವ, ಹಾಗಾಗಿ ನನಗೆ ಮೇಘನಾದ ಎಂದು ಹೆಸರಿಸಿದ್ದೀರಿ. ಹೌದು. ದೇವಲೋಕದ ಇಂದ್ರನನ್ನು ಸೋಲಿಸಿದ ಕಾರಣ ಇಂದ್ರಜಿತ್ತು ಎಂಬ ಹೆಸರನ್ನು ಪಡೆದವ. ಹೀಗಿರುತ್ತಾ ಅವಸರದ ಕರೆಯಾಯಿತಲ್ಲ, ನನ್ನಿಂದ ಏನಾಗಬೇಕು? ಮಗನೇ ಇಂದ್ರಾರಿ, ಅಪ್ಪ, ನಮ್ಮ ಅಶೋಕವನಕ್ಕೆ ಬಡಕೋತಿಯಿಂದ ಹಾನಿಯುಂಟಾಗಿದೆ ಅಂತೆ. ಓಹೋ, ಎಲ್ಲಿಯವರೆಗೆ ಎಂದರೆ ನನ್ನ ಮಗನಾದ ಅಕ್ಷಕುಮಾರನನ್ನ ಕೊಂದಿದ್ದಲ್ಲದೆ ಜಂಬೂ ಮಾಲಿಯಾದಿಯಾಗಿ ಅನೇಕ ರಾಕ್ಷಸರನ್ನು ಹೊಡೆದಿದ್ದಾನಂತೆ. ಹೀಗಿರುವಾಗ ಬಂದವನನ್ನು ವಿಚಾರಿಸಿ ಹೊಡೆದು ಪಡೆದು ನನ್ನ ಪಾದ ಮೂಲಕ್ಕೆ ಒಪ್ಪಿಸು. ಅಪ್ಪ, ಆ ಕೋತಿ ಎಷ್ಟೇ ಬಲಾಢ್ಯನಾಗಿರಲಿ ಅವನನ್ನ ಶಿಕ್ಷಿಸಿ ಹೆಡ್ಡೆ ಮುರಿ ಕಟ್ಟಿ ಎಳೆದು ತಂದು ನಿಮ್ಮ ಪಾದ ಮೂಲದಲ್ಲಿ ನಿಲ್ಲಿಸುತ್ತೇನೆ. ಕೊಡಿಯಪ್ಪ. ಹೋಗಿ ಬಾ ಮಗನೇ. ಎಲ್ಲರಂತಲ್ಲ ಕೇಳು ನಾ, ಎಲ್ಲರಂತಲ್ಲ ಕೇಳು.
ಅನೇಕರು ನನ್ನ ಪರಾಕ್ರಮವನ್ನು ನೋಡಿ ಬೆಚ್ಚಿ ಬೆದರಿ ಹಿಂದಕ್ಕೆ ಓಡಿ ಹೋದರು. ಆದರೆ ನನ್ನೆದುರು ಎದೆ ಉಪ್ಪಿಸಿಕೊಂಡು ನಿಂತಿರುವ ಪರಾಕ್ರಮಿ ನೀನ್ ಯಾರು? ಎಲ್ಲ ಕೊಡಗನೆ ನಮ್ಮ ಉಪವನವನ್ನ ಕಳ್ಳರಂತೆ ಒಳಹೊಕ್ಕು ವನದಲ್ಲಿರುವ ಹಣ್ಣು ಕಾಯಿಗಳನ್ನ ಕಿತ್ತು ತಿನ್ನದಲ್ಲದೆ ಅದರ ರಕ್ಷಣೆಗಿದ್ದವರನ್ನ ಕೊಂದು ಮೆರೆಯುತ್ತಿದೆಯಲ್ಲ, ಯಾಕೆ ಹೀಗೆ ಮಾಡಿದೆ? ಬಂದವ ನೀನಾರು? ನಿನ್ನ ಹೆಸರೇನು? ಇಲ್ಲಿಗೆ ಬರಲು ಕಾರಣವೇನು? ಕೇಳುವವ ರಾವಣನ ಮಗ ಇಂದ್ರಜಿತು. ನನ್ನ ಪರಾಕ್ರಮ ದೇವೇಂದ್ರಾದಿ ದೇವತೆಗಳಿಗೆ ತಿಳಿದಿದೆ. ಹೇಳು, ಯಾಕೆ ಹೀಗೆ ಮಾಡಿದೆ? ಹಸಿವಿಗೆ ಹಣ್ಣನ್ನು ಕೀಳಲು ಹೋದರೆ ಕಾಯಿ ಉದಿರಿತು. ಓಹೋ, ಇದರಿಂದ ನಿಮ್ಮ ಬಲದವರು ನನ್ನನ್ನು ಹಿಂಸಿಸಲು ಮುಂದಾದರು. ಆಗ ನಾನು ಮರವನ್ನು ಹಿಡಿದು ಅಲುಗಿಸಿದೆ. ಮರದಿಂದ ಉದುರಿದ ಹಣ್ಣು ಕಾಯಿಗಳ ರಭಸಕ್ಕೆ ಕೆಲವರು ಸತ್ತರು. ಇನ್ನು ಕೆಲವರು ನನ್ನ ಮೈ ಮೇಲೆ ಬಿದ್ದರು. ನಾನು ಅವರ ಮೇಲೆ ಬಿದ್ದೆ. ಮತ್ತೆ ಅವರು ಮೇಲೆ ಏಳಲಿಲ್ಲ. ಅದರಲ್ಲೂ ಕೆಲವರು ನನ್ನ ಬಾಲವನ್ನು ಹಿಡಿದು ಎಳೆದರು. ಬಾಲವೇ ಅವರನ್ನು ಮುಳುಗಿಸಿತು. ಆದರೆ ಇದರಲ್ಲಿ ನನ್ನ ತಪ್ಪೇನಿದೆ? ನಿನ್ನ ಹೆಸರು ಹನುಮಂತ ಎಂದು. ಓಹೋ, ನಿನ್ನ ಹೆಸರು ಹನುಮನೋ? ಹೌದು. ಈ ಸುಭದ್ರವಾದ ಲಂಕೆಯನ್ನು ಪ್ರವೇಶಿಸುವುದು ಅಸಾಧ್ಯ. ಓಹೋ, ಅದರಲ್ಲೂ ನೀನು ನಮ್ಮ ನಗರದ ವನವನ್ನ ಪ್ರವೇಶಿಸಿದ್ದು ಆಶ್ಚರ್ಯವೇ ಸರಿ. ನಿನ್ನ ಬಲ ಈ ಬಾಣದಲ್ಲಿರುವುದಾದರೆ ನನ್ನ ಬಲ ಈ ಬಾಣದಲ್ಲಿದೆ ಎಂದು ತೋರಿಸುತ್ತೇನೆ. ಬಾ ಮುಂದೆ. ಬ್ರಹ್ಮಾಸ್ತ್ರದಿಂದ ಅಷ್ಟೇ ಅಲ್ಲ, ನಿನ್ನ ಹೆಸರೇನು, ನಿನ್ನ ಒಡೆಯನ ಹೆಸರೇನು, ಎಲ್ಲವನ್ನು ಉತ್ತರಿಸು. ಬಲವಂತ ರಾಮರ ಬಂಡ ಬಂದಿಯನು ಹಲವು ತ್ಯಾಕೋ ಹನುಮನ್ನಾನೆ. ಬಲವಂತ ರಾಮರ ಬಂಡ ಬಂದಿಯನು ಹನುಮನ್ನಾನೆ. ಬಲರಾಮಣನೆ ನಿನ್ನ ಪಡೆದು ಹಾಕುವೇನೋ, ಒಡೆಯನ ಪಡೆಯಿಲ್ಲ ಎಂದು ತಾಳಿದೇನೋ. ಬಲರಾಮಣನೆ ನಿನ್ನ ಪಡೆದು ಹಾಕುವೇನೋ, ಒಡೆಯನ ಪಡೆಯಿಲ್ಲ ಎಂದು ತಾಳಿದೇನೋ. ನನ್ನ
ಹೆಸರು ಹನುಮಂತ ಎಂದು. ಏ ರಾವಣ, ನಿನ್ನನ್ನು ಇಲ್ಲೇ ಬಡಿದು ಹಾಕುತ್ತಿದ್ದೆ. ಆದರೆ ನನ್ನೊಡೆಯ ಶ್ರೀರಾಮಚಂದ್ರನ ಅಪ್ಪನೇ ಇಲ್ಲದೆ ಹೋಯಿತು. ಕೋಪದಿಂದಲೇ ಕೂಡ ರಾವಣನು ಸುಡಿದೇಳ್ದ ಬಾಲವ ಸುತ್ತಿ ವಸನವನು. ಯಾರಲ್ಲೇ ಈ ಅಧಿಕ ಪ್ರಸಂಗ ಮಂಗಕ್ಕೆ ಬಟ್ಟೆಯನ್ನ ಎಣ್ಣೆಯಲ್ಲಿ ಅದ್ದಿ ಬಾಲಕ್ಕೆ ಸುತ್ತಿ ಬೆಂಕಿಯನ್ನು ಹಾಕಿ ಅಶೋಕವನದಲ್ಲಿ ಕುಳಿತಿರುವ ಸೀತೆಯ ಸ್ಥಳವನ್ನು ಬಿಟ್ಟು ಉಳಿದೆಲ್ಲ ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿದ್ದೇನೆ. ಇದೇ ಲಂಕಾ ದಹನ. ಇನ್ನು ಶ್ರೀರಾಮಚಂದ್ರನಿಗೆ ಹೋಗಿ ವಿಷಯವನ್ನು ಮುಟ್ಟಿಸುತ್ತೇನೆ. ಸಾಹಸವಂತ ನೀನೇ ಬಲವಂತ, ಇಷ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ರಾಮ 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 ಜಯ ರಾಮ 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 ದಶರಥ ನಂದನ ರಾಮ ರಾಮ ದಶಮುಖ ಮರ್ದನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ ರಾಮ ರಾಮ. ವೇಷ ಭೂಷಣ ಧರಿಸಿ, ಮುಖಕ್ಕೆ ಬಣ್ಣ ಹಚ್ಚಿ, ಕಣ್ಣಿನಲ್ಲೇ ಭಾವನೆಯನ್ನ ವ್ಯಕ್ತಪಡಿಸಿ, ಕಾಲಿಗೆ ಗೆಜ್ಜೆಯನ್ನ ಧರಿಸಿ, ಗೆಜ್ಜೆನಾದದ ಮೂಲಕವೇ ಇಲ್ಲಿ ಸೇರಿದ ಕಲಾಭಿಮಾನಿಗಳ ತನುಮನವನ್ನ ಗೆದ್ದಿರುವಿರಿ. ಚೆಂಡೆಯ ನಾದ, ಮದ್ದಳೆಯ ಜೇಂಕಾರ, ಭಾಗವತಿಗೆಯ ಜುಗಲ್ಬಂದಿ ಇಲ್ಲಿ ಅಬ್ಬರಿಸಿ ಬಬ್ಬಿರಿದಿದೆ. ಗಣಪತಿಯ ಮುಂದೆ ಬೆಳಗುತ್ತಿದೆ ಅಜ್ಞಾನವ ಕೆಡವ ದೀಪ. ವೇಷಭೂಷಣದೇ ಮೆರೆಯುತ್ತಿದೆ ಕರಾವಳಿಯ ಕಲೆಯ ರೂಪ. ಶ್ರೀ ಶಂಕರ್ ಬಾಳಗುದ್ರು ನಿರ್ದೇಶನದಡಿ ಕಂಚಿನ ಕಂಠದ ಕೂಡಿದ ಭಾಗವತಿಗೆ ಇವರಿಗೆ ಜೊತೆಯಾಗಿ ಮತ್ತೋರ್ವ ಯಕ್ಷಪ್ರೇಮಿ ರಾಜೇಂದ್ರ ಕಕ್ಕೆಪದವ್ ಪಾತ್ರಧಾರಿಗಳಿಗೂ ಸೂತ್ರಧಾರಿಗಳಿಗೂ ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಕ್ಷಗಾನಂ ಗೇಲ್ಗೆ. ರಾಮನಾಗಿ ಸುಪ್ರಿಯಾ ಮಧುಸೂದನ್, ಸೀತೆಯಾಗಿ ಶರ್ಮಿಳಾ ಹರೀಶ್, ಹನುಮಂತನಾಗಿ ಲಾವಣ್ಯ ಅಶೋಕ್, ಲಂಕಿಣಿಯಾಗಿ ಹರಿಣಿ ಸದಾಶಿವ, ರಾವಣನಾಗಿ ಅನಘ ರಾಘವೇಂದ್ರ, ಅನುಕೂಲ ಸ್ತ್ರೀಯಾಗಿ ನಯನ ವೇದಕುಮಾರ್, ಸಖಿಯಾಗಿ ಸಖನಾಗಿ ಸುಪ್ರಿಯಾ ಮಧುಸೂದನ್, ಶರಮೆಯಾಗಿ ಮೇಘನಾ ವಾಸುದೇವ, ಇಂದ್ರಜಿತ್ತನಾಗಿ ಶುಭಾ ಪ್ರಭಾಕರ್. ನಿರ್ದೇಶನ ಮತ್ತು ಭಾಗವತಿಗೆ ಶ್ರೀ ಶಂಕರ್ ಬಾಳಕುದ್ರು, ಭಾಗವತರು ಶ್ರೀ ರಾಜೇಂದ್ರ ಕಕ್ಕೆಪದವ್. ಮದ್ದಳೆಯಲ್ಲಿ ಶ್ರೀ ಸಂಪತ್ ಆಚಾರ್ಯ, ಚೆಂಡೆಯಲ್ಲಿ ಶ್ರೀ ಮನೋಜ್ ಆಚಾರ್ಯ ವೇಷಭೂಷಣವನ್ನು ಮಾಡಿದ್ದಾರೆ. ಯಕ್ಷ ಸಂಭ್ರಮ
ಹುಳಿಮಾವು ಪ್ರಸಾದನವನ್ನ ಮಾಡಿದ್ದಾರೆ ಯಕ್ಷ ಸಂಭ್ರಮ ತಂಡದ ಕಲಾವಿದರು ಶ್ರೀ ಗಣೇಶ್ ನಾಯಕ್, ಶ್ರೀ ಸಂತೋಷ್ ನಾಯಕ್ ಹಾಗೂ ಶ್ರೀ ಸಾಯಿರಾಮ್. ಮದ್ದಳೆಯಲ್ಲಿ ಚಿನ್ಮಯ್. ಮತ್ತೊಮ್ಮೆ ಮಗದೊಮ್ಮೆ ನಮ್ಮನ್ನೆಲ್ಲರನ್ನ ರಂಜಿಸಿದ್ದಕ್ಕೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಿಮ್ಮ ಮುಂದಿನ ಜೀವನ ಉಜ್ವಲವಾಗಿರಲಿ ಎಂಬ ಆಶಯದೊಂದಿಗೆ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು. ಯಕ್ಷಗಾನ